ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಪ್ರೇಮಾ ಗೌಡ. ನಾನಿವಾಗ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೂಡಿಯೋದು ಶಾಪಿಂಗ್ ಹಾಲು. ಜೂಡಿಯೋಯಿಂದ ನಾನು ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ನೋಡಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ಏನು ತೋರಿಸ್ತೀನಿ ಅದು ಹೇಗಿದೆ, ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವೀಡಿಯೋ ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಹಂಗೆ ವೀಡಿಯೋ ನೋಡ್ಬಿಟ್ಟು ವಾಪಸ್ ಬಂದುಬಿಡ್ತೀರಾ. ವೀಡಿಯೋ ಚೆನ್ನಾಗಿದ್ದು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮದು ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ ಆಗುತ್ತೆ, ಮತ್ತು ವೀಡಿಯೋ ಮಾಡಿ ಹಾಕಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ. ಮತ್ತು ಎಲ್ಲರೂ ವೀಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ, ನಾನು ಜೂಡಿಯೋಯಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಟಾಪು ನಂದು ಮಾತ್ರ ತೋರಿಸ್ತಾ ಇದ್ದೀನಿ. ನನ್ನ ಮಗಳದೆಲ್ಲ ಅವಳು ಕಬೋರ್ಡಲ್ಲಿ ಇಕ್ಕಿದ್ದಾಳೆ, ಎಲೆಯಲ್ಲಿ ಇಕ್ಕಿದ್ದಾಳೆ ಅಂತ ಗೊತ್ತಾಗಲಿಲ್ಲ. ನಂದು ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್. ಇದು ಟಾಪು ನೋಡಿ. ಎಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಜೂಡಿಯೋದಲ್ಲಿ. ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಹೋಗಿ ತಂದಿದ್ದು. ಮತ್ತು ನಮಗೆಲ್ಲ 10% ನೋಡಿದು ಬಿಲ್ಲು ಉಲ್ಟಾ ಕಾಣಿಸ್ತಾ ಇದೆ. 10% ಡಿಸ್ಕೌಂಟು, 299. 10% ಡಿಸ್ಕೌಂಟ್ ಹೋಗಿ 270 ಸಿಕ್ತು ನಮಗೆ. ಮತ್ತು ಕ್ಲಾತ್ ತುಂಬ ಚೆನ್ನಾಗಿದೆ ನೋಡಿ, ಮೆತ್ತಗೆ ಸಖತ್ತಾಗಿದೆ, ಚೆನ್ನಾಗಿದೆ. ಇಷ್ಟ ಆಯಿತಾ? ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. 3/4 ಲೆಂತಿ ಸ್ಟ್ರೈಟ್ ಕಟ್ಟು, ಚೆನ್ನಾಗಿದೆ. ಕ್ಲಾತ್ ತುಂಬ ಚೆನ್ನಾಗಿದೆ. ಇದಕ್ಕೆ ವೈಟ್ ಲೆಗ್ಗಿನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಇದು ಪಿಂಕ್, ಇದಕ್ಕೂ ವೈಟ್ ಲೆಗ್ಗಿನೇ. ಇದು ತುಂಬ ಚೆನ್ನಾಗಿದೆ, ಕ್ಲಾತ್ ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಸಮ್ಮರ್ಗಂತೂ ಸಖತ್ತಾಗಿದೆ ಇದು. ಚೆನ್ನಾಗಿದೆಯಾ? ಮತ್ತು ಇದೂ ಅಷ್ಟೇ ಸೇಮ್ ಪ್ರೈಸು, 299, 270 ಸಿಕ್ತು ನಮಗೆ. ಕ್ಲಾತು ತುಂಬ ಮೆತ್ತಗೆ ಸಕ್ಕತ್ತಾಗಿದೆ. ಮತ್ತು ಇನ್ನೊಂದು ನೋಡಿ, ಇದು ಸ್ವಲ್ಪ ಕಾಸ್ಟ್ಲಿ. ಹೇಗಿದೆ? ಸಖತ್ತಾಗಿದೆ. ಇದಕ್ಕೆ ಎಷ್ಟು ಕಲರ್ ಲೆಗ್ಗಿನ್ ಬೇಕಾದರೂ ಹಾಕೋಬೋದು. ಮತ್ತು ಇದು ಅಷ್ಟೇ, ಕ್ಲಾತ್ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕಿಂತ ಇದು ಸ್ವಲ್ಪ ತಿಕ್ಕಾಗಿದೆ, ಚೆನ್ನಾಗಿದೆ. ಮತ್ತು ಇದು 499, 470 ಸಿಕ್ತಿದ್ದು. ಚೆನ್ನಾಗಿದೆ. ಇದು 3/4. ಮತ್ತು ಇಲ್ಲಿ ಈ ಥರ ಇದೆ ನೋಡಿ, ಒಂಥರ ಚೆನ್ನಾಗಿದೆ. ಕ್ಲಾತ್ ಇದು ತೋಳು ಮಡಿಸಿ ಇದು ಈ ಥರ ಇದೆ, ಚೆನ್ನಾಗಿದೆ. ಇಲ್ಲೊಂದು ಬಟನ್ ಇದೆ, ಡಿಸೈನು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಈ ಕಡೆ ಫುಡ್ ಮೆಟ್ರೋ ಇದೆಯಲ್ಲ, ಆ ಸೈಡ್ ಒಂದಿದೆ, ಮತ್ತು ಆಪೋಸಿಟ್ ಒಂದಿದೆ. ಅದು ಸ್ವಲ್ಪ ಮೆಟ್ರೋ ಸ್ಟೇಷನ್ ಒಳಗಡೆ ಬರುತ್ತೆ. ಸಾಮಾನ್ಯಕ್ಕೆ ಜಾಸ್ತಿ ಯಾರಿಗೂ ಸಡನ್ನಾಗಿ ಗೊತ್ತಾಗಲ್ಲ ಅದಿರೋದು. ಫುಡ್ ಮೆಟ್ರೋ ಇದೆಯಲ್ಲ, ಅದರ ಪಕ್ಕದಲ್ಲಿರೋದು ಮೇನ್ ರೋಡಲ್ಲೇ ಇದೆ, ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಮತ್ತು ಶರ್ಟು, ಮೆನ್ಸ್ಗೆ ಶರ್ಟ್ಗಳು ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆ ಬರ್ಡೇಗೆಲ್ಲ ಅಲ್ಲೇ ಹೋಗಿ ತಂದಿದ್ದು ಶರ್ಟ್ಗಳು, ಸಖತ್ತಾಗಿದೆ. ಮತ್ತು ಫ್ರೆಂಡ್ಸ್, ಇದಿಷ್ಟ ಆಯಿತಾ? ಇದಂತೂ ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ? ಇದಕ್ಕೆ ಪರ್ಪಲ್ ಕಲರ್ ಲೆಗ್ಗಿನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಇದು 3/4. ಮತ್ತು ತೋಳು ಇದು ಈ ಥರ ಇದೆ, ಈ ಥರ ಇಲ್ಲೊಂದು ಬಟನು ಡಿಸೈನ್ಗೆ ಲೆಂತ್ ಇದೆ, ರೌಂಡ್ ನೆಕ್ಕು. ಮತ್ತು ಇಲ್ಲಿ ಸುಮ್ಮನೆ ಬಟನ್ ಇದೆ, ಅದೇನು ಓಪನ್ ಮಾಡೋಕ್ಕಾಗಲ್ಲ, ಬಟನ್ ಇದೆ. ಮತ್ತು ಇದು ಅಷ್ಟೇ ಫ್ರೆಂಡ್ಸ್, 499, 470 ಸಿಕ್ತು. ಹೇಗಿದೆ? ಚೆನ್ನಾಗಿದೆಯಾ? ನನಗಂತೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಇದಂತೂ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಇದು ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋದಾಗ ಹಾಕ್ಕೊಂಡೋಗೋಕ್ಕೆ, ಈ ಊರುಗಳ ಕಡೆ ಹೋದಾಗ ಹಾಕ್ಕೊಂಡೋಗೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಟಾಪ್ಗಳಿಷ್ಟು, ಇದೆರಡು ಒಂದು ಪ್ರೈಸು. ಮತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ ಸೆಟ್ಟು, ಟಾಪು, ಪ್ಯಾಂಟು ಮತ್ತು ದುಪ್ಪಟ. ಇದನ್ನು ಒಂದು ಸಲ ವಾಶ್ ಮಾಡಿದ್ದೀನಿ, ಕಲರ್ ಏನಾದರೂ ಹೋಗುತ್ತಾ ನೋಡೋಣ ಅಂತ ಅಂದ್ಬಿಟ್ಟು. ಇದಂತೂ ಸಕ್ಕತ್ತಾಗಿದೆ. ಇದು ಲೇಸು, ಎಂಬ್ರಾಯ್ಡಿಂಗ್ ಅಲ್ಲ, ಇದು ಲೇಸ್ ಹೊಲ್ದಿರೋದು. ಮತ್ತು ಇಲ್ಲೊಂದು ದಾರ ಇದೆ. ಮತ್ತು ಇದನ್ನು 3/4. ಮತ್ತು ಇಲ್ಲಿ ತೋಳಿಲಿ ಲೇಸ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದರ ರೇಟು ಮರ್ತೋಗ್ಬಿಟ್ಟಿದ್ದೀನಿ. ಇದೊಂದು ಸಲ ಹಾಕ್ಕೊಂಡು ಯೂಸ್ ಮಾಡಿ ಒಂದು ವಾಶ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪನೂ ಬಣ್ಣ ಹೋಗಲ್ಲ. ಇದು ತುಂಬ ಚೆನ್ನಾಗಿದೆ. ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ, ಕಾಟನ್ನು ತುಂಬ ಮೆತ್ತಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಇದೂ. ಮತ್ತು ಇದಕ್ಕೆ ಪ್ಯಾಂಟು ವೈಟ್ ಕಲರ್ ಬಂದೈತೆ. ಇದು ಒಂಥರ ಪ್ಲಾಜಾನೂ ಅಲ್ಲ, ಇದು ಅಲ್ಲ, ಒಂಥರ ಚೆನ್ನಾಗಿದೆ. ಈ ಥರ ಪ್ಯಾಂಟು, ಈ ಥರ ಇದೆ ಪ್ಯಾಂಟು. ನನಗೂ ಅಷ್ಟೇ, ಇದೂ ಅಷ್ಟೇ, ಕ್ಲಾತು ತುಂಬ ಮೆತ್ತಗಿದೆ. ಮತ್ತು ಅಂಟ್ಕೊಳ್ಳುತ್ತಲ್ಲ ಮೈಗೆಲ್ಲ, ಆ ಥರ ಅಂಟ್ಕೊಳ್ಳಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ದುಪ್ಪಟ. ನಾನು ಈ ದುಪ್ಪಟ ನೋಡೇ ಇಷ್ಟಪಟ್ಟು ಆರ್ಡ್ರ್ ಮಾಡಿದ್ದಿದ್ದನ್ನು. ತುಂಬ ಚೆನ್ನಾಗಿದೆ, ಮೆತ್ತಿಗಿದೆ ದುಪ್ಪಟ. ಬೇರೆ ದುಪ್ಪಟ ಎಲ್ಲ ಹಾಕಿದ್ರೆ ಸಾಕು ಜಾರ್ಕೊಂಡ್ಬಿಡ್ತವೆ, ಆದರೆ ಇದು ಜಾರ್ಕೊಳ್ಳಲ್ಲ. ನಾವು ಹಿಂಗೆ ಹಾಕ್ಕೊಂಡಿರ್ತೀವಿ ಹಂಗೆ ಇರುತ್ತೆ. ಅದಕ್ಕೆ ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿ, ಒಂದು ಸಲ ಯೂಸ್ ಮಾಡಿ, ಒಂದು ಸಲ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸು ಮರ್ತೋಗಿದ್ದೀನಿ, 500 ಇಲ್ಲ 480 ಕೊಟ್ಟಿದ್ದೀನಿ. ಇದಿಷ್ಟು. ಮತ್ತು ಟೀ ಶರ್ಟ್ ತೊಗೊಬಂದೆ 2, ನನಗೆ ಡೈಲಿ ವೇರ್ಗೆ 2 ಟೀ ಶರ್ಟು. ನಾನು ಮನೇಲಿರುವಾಗ ಟೀ ಶರ್ಟ್ ಹಾಕ್ತೀನಿ. ಇದು XXL ಚೆನ್ನಾಗಿದೆ. ಮತ್ತು ಇದು ರೇಟು 299, 270 ಕೊಟ್ಟೆ. ಮತ್ತು ಟೀ ಶರ್ಟ್ಗಳಂತೂ ತುಂಬ ಚೆನ್ನಾಗಿದೆ, ತುಂಬ ಕಲೆಕ್ಷನ್ ಇದೆ. ನಮ್ಗೆ ಯಾವ್ದು ಬೇಕಾದ ಆರಿಸ್ಕೊಳ್ಳೋಕ್ಕೆ ತುಂಬ ಕಲೆಕ್ಷನ್ ಇದೆ. ಮತ್ತು ಹುಡುಗಿರಿಗಂತೂ ಸಕ್ಕತ್ತಾಗಿದೆ ಟೀ ಶರ್ಟ್ಗಳು, ಜಿಮ್ ವೇರ್ಗಳು ಸಕ್ಕತ್ತಾಗಿದೆ. ಈ ಥರ ಟೀ ಶರ್ಟ್ಗಳು ಜಿಮ್ಗೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಮತ್ತು ಹುಡುಗರಿಗೂ ಅಷ್ಟೇ ಶರ್ಟ್ಗಳು ಚೆನ್ನಾಗಿದೆ. ನನ್ನ ಮಗನಿಗೆ ಅಲ್ಲೇ ಶರ್ಟು ಮತ್ತು ಟೀ ಶರ್ಟ್ ಎಲ್ಲ ಅಲ್ಲೇ ತಂದಿದ್ದು ಬರ್ಡೇಗೆ. ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ ನೀವು ಫ್ರೆಂಡ್ಸ್. ಮತ್ತು ಇದು ಇನ್ನೊಂದು ಟೀ ಶರ್ಟು, ಇದನ್ನು ವಾಶ್ ಮಾಡಿದ್ದೀನಿ. ಒಂದು ಸಲ ಹಾಕ್ಕೊಂಡಿದ್ದೆ, ಇದನ್ನು ಉಲ್ಟಾ ಇದೆ. ಇದೊಂದು. ಮತ್ತು ಇದು ಅಷ್ಟೇ 299, 270 ಬೇಕು. ಇದು ಒಂದು ಸಲ ಹಾಕ್ಕೊಂಡಿದ್ದೆ. ಇದಿಷ್ಟು ಜೂಡಿಯೋಯಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ಶಾಪಿಂಗು ಅಂತ ಅಂದರೆ, ನಾವು ಸಿಲ್ವರ್ ಶಾಪಿಂಗ್ ಮಾಡಿದ್ದೀನಿ. ಲಲಿತಾ ಜ್ಯುವೆಲರ್ಸ್ಗೆ ಹೋಗಿದ್ವಿ ನಾನು ನನ್ನ ಮಗಳಿಬ್ಬರು ಹೋಗಿದ್ದು. ನಾವು ತಗೋಬೇಕು ಅಂತ ಏನು ಹೋಗಿಲ್ಲ, ಗೋಲ್ಡ್ ಸ್ಕೀಮ್ ಬರುತ್ತಲ್ವ, ಅದನ್ನು ಕಟ್ಟೋಣ ಅಂತ ಹೋದ್ವಿ. ಅಲ್ಲಿ ಹೋದ್ಮೇಲೆ
ಸರಿ ಬರೀ ಗೋಲ್ಡ್ ಸ್ಕೀಮೇ ಏನು ಕಟ್ಬಿಟ್ಟು ಬರೋದು, ಒಂದು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಏನಾದರೂ ತೊಗೊಳ್ಳೋಣ ಅಂತ ಸಿಲ್ವರ್ ಸೆಕ್ಷನ್ಗೆ ಹೋದ್ವಿ. ಆವಾಗ ನಾವು ಅರಿಶಿನ ಕುಂಕುಮ ಕೊಡೋಕ್ಕೆ ತಟ್ಟೆ ಬರುತ್ತಲ್ಲ, ನಮ್ಮನೇಲೆಲ್ಲ ಚಿಕ್ಕದಿತ್ತು, ದೊಡ್ಡದೇ ಇರಲಿಲ್ಲ. ಎಲ್ಲ 300 ಗ್ರಾಮ್ದು ಮತ್ತು 200 ಗ್ರಾಮು, 100 ಗ್ರಾಮು, 150 ಗ್ರಾಮು ಈ ಥರ ಚಿಕ್ಕ ತಟ್ಟೆಗಳೇ ಇರೋದು. ದೊಡ್ಡದು ತಟ್ಟೆ ಇರಲಿಲ್ಲ. ಅರಿಶಿನ ಕುಂಕುಮದ ಬಟ್ಲಿಟ್ಟು ಹೂವು ಇಟ್ಟು ಒಂಥರಲ್ಲೇ ಕೊಡುವಂಥದ್ದು ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಲ್ವರ್ ಸೆಕ್ಷನ್ಗೆ ಹೋದ್ವಲ್ಲ, ಅಲ್ಲಿ ನೋಡ್ಬಿಟ್ಟು ತಟ್ಟೆ ತೊಗೊಬಂದ್ವಿ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ? ನನಗಂತೂ ಸಖತ್ ಇಷ್ಟ ಆಯಿತು. ಅಲ್ಲಿ ನೋಡಿದ್ದೆ, ಇದು ಏನಂತ ತುಂಬ ಕುಳಿ ಇದೆ. ಅರಿಶಿನ ಕುಂಕುಮ ಇಟ್ಟರೆ ಅದು ಬಟ್ಲು ಒಂದೊಂದು ಸಲ ಉಳ್ಕೊಂಬಿಡುತ್ತೆ, ಆದರೆ ಇದರಲ್ಲಿ ಉಳ್ಕೊಳ್ಳಲ್ಲ. ಚೆನ್ನಾಗಿದೆ, ತುಂಬ ಹಳ್ಳ ಐತೆ, ಕುಳಿ ಇದೆ. ತಟ್ಟೆ ಹಿಂಗಿಲ್ಲ, ಇದು ಕುಳಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ, ಇಷ್ಟ ಆಯಿತು. ಡಿಸೈನ್ ಎಲ್ಲ ಇಷ್ಟ ಆಯಿತು ಫ್ರೆಂಡ್ಸ್. ಇದು 460 ಗ್ರಾಮ್ ಇದೆ. 460 ಗ್ರಾಮ್ ಇದೆ. 460 ಗ್ರಾಮ್ ಇದೆ. ಇದಕ್ಕೆ 45,308 ರೂಪಾಯಿ ಆಯಿತು. ಬೆಳ್ಳಿ ಲಲಿತಾ ಜ್ಯುವೆಲರ್ಸಲ್ಲಿ ಬೆಳ್ಳಿಗೆ ಏನು ರೇಟ್ ಇದೆ ಆ ರೇಟೇನೆ. ಮತ್ತು ಮೇಕಿಂಗ್ ಚಾರ್ಜು, ವೇಸ್ಟೇಜು, ಕೂಲಿ ಅದೆಲ್ಲ ಏನೂ ತೊಗೊಳ್ಳಲ್ಲ, ಬೆಳ್ಳಿಗೆ ಮಾತ್ರ. ಗೋಲ್ಡ್ಗೇನೋ ತೊಗೋತಾರಂತೆ, ಮೇಕಿಂಗ್ ಚಾರ್ಜು, ವೇಸ್ಟೇಜ್, ಕೂಲಿನೋ ಏನೋ ತೊಗೋತಾರಂತೆ. ಆದರೆ ಬೆಳ್ಳಿ ಸಿಲ್ವರ್ಗೆ ಏನೂ ತೊಗೊಳ್ಳಲ್ವಂತೆ. ಬೆಳ್ಳಿ ಏನು ರೇಟ್ ಇದೆ ಆ ರೇಟಿಗೆ ಕೊಡ್ತಾರೆ. ಬೆಳ್ಳಿ ಏನು ರೇಟ್ ಇದೆ ಆ ರೇಟ್ಗೆ ಕೊಡ್ತಾರೆ. ಆದರೆ 1 ಗ್ರಾಮ್ ಬೆಳ್ಳಿ ನಾವು ಹೋಗಿದ್ದ ದಿನ 95 ರೂಪಾಯಿ ಇತ್ತು. 1 ಗ್ರಾಮ್ ಬೆಳ್ಳಿ 95 ರೂಪಾಯಿ ಇತ್ತು. ಹಾಗಾಗಿ ಇದು 460 ಗ್ರಾಮ್ ಇದೆ. 460 ಗ್ರಾಮ್ ತುಂಬ ವೆಯ್ಟ್ ಇದೆ. 460 ಗ್ರಾಮ್ ಇದೆ. ಹಾಗಾಗಿ 45,308 ರೂಪಾಯಿ ಆಯಿತು. ಮತ್ತು ಫ್ರೆಂಡ್ಸ್, ತಟ್ಟೆ ಎಲ್ಲ ಹೇಗಿದೆ ಹೇಳಿ, ತಟ್ಟೆ ಹೇಗಿದೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ತಟ್ಟೆ ತೊಗೊಬಂದೆ. ಮತ್ತು ನಾನು ಗೋಲ್ಡ್ ಸ್ಕೀಮ್ ಆಗ್ತೆ ಅಂತ ಹೇಳಿದ್ನಲ್ವ, ನಾನಿಲ್ಲಿ ಲೋಕಲಲ್ಲಿ ಆಗ್ತಾಯಿದ್ದೆ, ಸುಮ್ಮನೆ ಕಡಿಮೆ ಆಗ್ತಾಯಿದೆ. ಇವಾಗ ಲಲಿತಾ ಜ್ಯುವೆಲರ್ಸಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟು ಬಂದೆ. ನೋಡಿ, ಲಲಿತಾ ಜ್ಯುವೆಲರ್ಸ್ ಇಲ್ಲಿದೆ ನೋಡಿ, ಲಲಿತಾ ಜ್ಯುವೆಲರ್ಸ್. ಮತ್ತು ಕಟ್ಟಿದ್ದೀನಿ. ಇದೊಂದು ಕಾರ್ಡ್ ಕೊಡ್ತಾರೆ. ನಾವು ತಿಂಗಳ ಹೋಗಿ, ನಾವು ಆನ್ಲೈನಲ್ಲಿ ಕಟ್ಟೋದಂದರೆ 1ರಿಂದ 15ನೇ ತಾರೀಕು ಒಳಗಡೆ ಕಟ್ಟಬೇಕು, ಇಲ್ಲ 25ನೇ ತಾರೀಕು ಒಳಗಡೆ ಕಟ್ಟಬೇಕು. 1ರಿಂದ 25ನೇ ತಾರೀಕು ಒಳಗಡೆ ಕಟ್ಟಬೇಕು. ಆನ್ಲೈನಲ್ಲಿ ಕಟ್ತೀವಿ ಅಂದರೆ, ನಾವು ಅಲ್ಲೇ ಹೋಗಿ ಕಟ್ತೀವಿ ಅಂದರೆ 1ರಿಂದ 30ನೇ ತಾರೀಕು ಒಳಗಡೆ ಹೋಗಿ ಕಟ್ಬಿಟ್ಟು ಬರಬೇಕು. ಮತ್ತು ನಮಗಿಲ್ಲೇ ಹತ್ತಿರ ಫೋರ್ಟ್ ಬ್ಲಾಕಲ್ಲಿರೋದು ಲಲಿತಾ ಜ್ಯುವೆಲರ್ಸು. ನಾವು JP ನಗರ 7 ಪೇಸಲ್ಲಿರೋದು. ನಮಗಿಲ್ಲೇ ಹತ್ತಿರ. ಭಾನುವಾರ ಯಾರಾದರೂ ಮಗಳು ಹೋಗಿ ಗಾಡೀಲಿ ಹೋಗಿ ಕಟ್ಬಿಟ್ಟು ಬರ್ತಾರೆ. ಇದೊಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಏನೋ ಸೇವಿಂಗ್ಸ್ ಏನಾದರೂ ತೊಗೊಳ್ಳೋದು, ಇಲ್ಲಾಂದರೆ ಗೋಲ್ಡ್ ಕಾಯಿನ್ ತೆಗೆದಿಟ್ಕೊಳ್ಳೋದು, ಎಲ್ಲ ಸ್ವಲ್ಪ ತೆಗೆದಿಟ್ಕೊತಾ ಇದ್ದು, ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ಏನಾದರೂ ಒಂದು ದೊಡ್ಡ ಒಡವೆ ಮಾಡಿಸೋದಕ್ಕೆ. ಅದಕ್ಕೆ ಇದೊಂದು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಮತ್ತು ನನ್ನ ಮಗಳು ಟೀ ಶರ್ಟ್ಗಳು ಮಾತ್ರ ತೊಗೊಂಡು ಬಂದಿದ್ದು. ಅವಳು ಜಿಮ್ಗೆ ಹೋಗೋಕ್ಕೆ ಟೀ ಶರ್ಟ್ಗಳು ತೊಗೊಬಂದು, ಅದೆಲ್ಲ ಒಂದು 2-3 ಆಗಲೇ ಯೂಸ್ ಮಾಡಿಬಿಟ್ಟಿದ್ದಾಳೆ. ಮತ್ತು ಅದು ತೋರಿಸೋದು ಅಂದ್ಬಿಟ್ಟು ತೋರಿಸಿಲ್ಲ. ನಂದು ಇನ್ನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ಮೀಸೋಯಿಂದ ನಾನು ಟಾಪ್ ತೊಗೊಂಡೆ, ಮೆಟೀರಿಯಲ್ಲು, ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೀನಿ. ಅದನ್ನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ನಾನು ಪ್ಯಾಂಟೆಲ್ಲ ಹೊಲಿಸಲ್ಲ ಫ್ರೆಂಡ್ಸ್, ನಾನು ಲೆಗ್ಗಿನೇ ಹಾಕ್ಕೊಳ್ಳೋದು. ಅದಕ್ಕೆ
ಪ್ಯಾಂಟಿನ ಬಟ್ಟೆದೆಲ್ಲೂ ನಾನು ಟಾಪೇ ಹೊಲಿಸ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಲೆಗ್ಗಿನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ರೆಡಿ ಇದರಲ್ಲೇ ಫೋರ್ಟ್ ಬ್ಲ್ಯಾಕೆಲ್ಲ ಹೋಗಿ ತರ್ತಾ ಇದ್ದಿದ್ದು, ಮತ್ತು ಜೂಡಿಯೋ, ಟ್ರೆಂಡ್ಸು ಅಲ್ಲೇ ಹೋಗಿ ತರ್ತಾ ಇದ್ದೆ. ಈ ಸಲ ಡ್ರೆಸ್ಸು ಚೆನ್ನಾಗಿತ್ತು, ಅದು ಮೆಟೀರಿಯಲ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮೀಸೋದಲ್ಲಿ ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ ಅದು, ಬಟ್ಟೆ ಎಲ್ಲ ಚೆನ್ನಾಗಿದೆ, ಬಾಂದಿನಿ ಮೆಟೀರಿಯಲ್ಲು ಚೆನ್ನಾಗಿದೆ. ಅದಕ್ಕೆ ಅದು ಇನ್ನೂ ಸ್ಟಿಚ್ಚು ಕೊಟ್ಟಿದ್ದೀನಿ, ಇನ್ನು ಇಸ್ಕೊಂಡು ಬಂದಿಲ್ಲ. ಅದು ಇಸ್ಕೊಂಬಂದ್ಮೇಲೆ ಬೇಕಾದರೆ ತೋರಿಸ್ತೀನಿ, ಯಾವಾಗಲಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ. ಮತ್ತು ಇನ್ನು ಮುಂದೆ ಲೆಂತಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ನಾನು ದೇವ್ರ ಮನೆ ವಿಡಿಯೋನೇ ಹಾಕ್ಕೊಂಡು ಹೋಗ್ತೀನಿ. ನೀವು ಯಾರೂ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ತುಂಬ ನೋಡ್ತೀರಾ, ಎಲ್ಲರೂ ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ಫ್ರೆಂಡ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಮೋಟಿವೇಶನ್ ಅಂತ ಆಗುತ್ತೆ. ಆವಾಗ ನಾವು ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಇರುತ್ತೆ. ಈ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅಯ್ಯೋ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದ್ರು ಯಾಕಪ್ಪ ಮಾಡಬೇಕು ಅನ್ನೋ ಒಂದು ಇದು ಬಂದುಬಿಡುತ್ತೆ. ಅದೇ ಇಷ್ಟು ದಿನ ನನ್ನ ದೇವ್ರ ಮನೆ ವಿಡಿಯೋನೇ ಹಾಕ್ತಾಯಿದ್ದೆ. ಮತ್ತು ಅದಕ್ಕೊಂದು ಕಮೆಂಟ್ ಆದರೂ ಮಾಡಲ್ರಿ, ಅದಕ್ಕೂ ಕಮೆಂಟ್ ಮಾಡಿ ದೇವ್ರ ಮನೆ ವಿಡಿಯೋ ಎಲ್ಲ ಹೇಗೆ ಬರ್ತಾಯಿದೆ ಅಂತ. ಮತ್ತು ನನ್ನ ಹತ್ರ ಸಿಲ್ವರು ಇದು ಹೊಸದು, ನನ್ನ ಹತ್ರ ಸಿಲ್ವರು ಎಷ್ಟಿದೆ ಅಂತ ನಿಮಗೇನಾದರೂ ನೋಡೋ ಆಸೆ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನಾನು ತೋರಿಸ್ತೀನಿ ನಮ್ಮ ಹತ್ರ ಸಿಲ್ವರ್ ಎಷ್ಟಿದೆ ಮತ್ತು ಗೋಲ್ಡ್ ಎಷ್ಟಿದೆ ಅಂತ. ನಿಮಗೇನಾದರೂ ನೋಡೋಕ್ಕೆ ಇಷ್ಟ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಗೋಲ್ಡು ಮತ್ತು ಸಿಲ್ವರ್ ಎರಡೂ ಸೇರಿ ವಿಡಿಯೋ ಮಾಡ್ತೀನಿ. ಗೋಲ್ಡ್ ಏನೋ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಕಡಿಮೆನೇ ಇರೋದು. ಸಿಲ್ವರ್ ಜಾಸ್ತಿ ಇದೆ, ದೇವ್ರ ಮನೆಯಲ್ಲೆಲ್ಲ ಸಿಲ್ವರನ್ನೇ, ಮತ್ತು ಉಳಿದಿದೆ ಎಲ್ಲ ಸಿಲ್ವರ್ ಜಾಸ್ತಿ ಇದೆ. ಗೋಲ್ಡು ಇದೆ, ಅದೇ ಎರಡು ಒಟ್ಟಿಗೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ನೋಡಬೇಕು ಅನ್ನೋ ಆಸೆ ಇದ್ದರೆ, ನೋಡೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಹಾಕ್ತೀನಿ ಎಷ್ಟಿದೆ ಅಂತ. ಮತ್ತು ಇದು ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ, ಇದು ಗುಂಡು ಡ್ರಾಪ್ಸು. ಇದನ್ನು ನಾನು ಅಕ್ಷಯ ತೃತೀಯಕ್ಕೆ ತೊಗೊಂಡೆ. ಮತ್ತು ನನ್ನ ಮಗಳು ಬ್ರಾಸ್ಲೆಟ್ ತೊಗೊಂಡ್ಳು ಅಕ್ಷಯ ತೃತೀಯಗೆ. ಚೆನ್ನಾಗಿದೆ ಅಲ್ವಾ? ನನಗೆ ತುಂಬ ವರ್ಷಗಳಿಂದ ಹಾಕೋಬೇಕು. ನನ್ನ ಹತ್ರ ಹಳೇದಿತ್ತು, ಅದು ಏನೇನೋ ಆಗೋಯ್ತು. ಅದನ್ನೆಲ್ಲ ಕತೆ ಹೇಳೋಕ್ಕಾಗಲ್ಲ ಇವಾಗ. ಆವಾಗಿಂದನೂ ನಾನು ಹಾಕೋಬೇಕು ತೊಗೋಬೇಕು ಅಂದ್ಕೊಂಡೇ ಇದ್ದೆ. ಆಮೇಲೆ ಇವಾಗ ಅಕ್ಷಯ ತೃತೀಯ ದಿನ ಹೋಗಿ ತೊಗೊಂಡು ಬಂದು ನನ್ನ ಮಗಳು ಬ್ರಾಸ್ಲೆಟು ಮತ್ತು ನನಗಿದು ನನ್ನ ಡೈಲಿ ವೇರ್ಗೆ, ನಂದು ಚಿಕ್ಕದು ಓಲೆ ಹಾಕೋತಾಯಿದ್ದೆ ಡೈಲಿ ವೇರ್ಗೆ. ಅದು ಹಾಕ್ಕೊಂಡು ಬೇಜಾರಾಗಿ ಹೋಗಿತ್ತು. ಹಾಕಿದ್ದೆ ಯಾರು ಹಾಕ್ತಾರೆ, ವೆರೈಟಿ ಹಾಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಆಸೆ ಇತ್ತು. ಇವಾಗ ಇದನ್ನು ತೊಗೊಬಂದಿದ್ದೀನಿ. ಇವಾಗ ಡೈಲಿ ವೇರ್ಗೆ ಹಾಕೋತಾಯಿದ್ದೀನಿ, ಮತ್ತು ಡೈಲಿ ವೇರ್ಗೆ ಹಾಕೋತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಸೋಮವಾರ ಆದರೆ ಇವತ್ತೇ ಈ ವಿಡಿಯೋ ಹಾಕ್ತೀನಿ. ಮತ್ತು ನಾನು ಇವತ್ತು ನಮ್ಮದು ಸೂತಕ ಇತ್ತು, ಸೂತಕ ಅದಕ್ಕೆ ಒಂದು ವಾರದಿಂದ ನಾನು ದೇವ್ರ ಮನೆ ವಿಡಿಯೋ ಹಾಕ್ತಾ ಇರಲಿಲ್ಲ, ಪೂಜೆ ಮಾಡಿರಲಿಲ್ಲ. ಎಲ್ಲ ಮನೆ ಕ್ಲೀನ್ ಮಾಡಿ ಒಂದು ವಾರದಿಂದ ಮನೆ ಕ್ಲೀನ್ ಮಾಡಿ ಇವತ್ತು ಸೂತಕ ಕಳ್ಕೊಂಡು ಪೂಜೆ ಮಾಡಿ ಹಾಕಿದ್ದೀನಿ. ರೀಲ್ಸ್ ಎಲ್ಲ ಹಾಕಿದ್ದೀನಿ, ಇವಾಗ ಪೂಜೆ ಮಾಡಿರೋದು ರೀಲ್ಸ್ ಎಲ್ಲ ಹಾಕಿದ್ದೀನಿ. ಇನ್ನೊಂದು ಸಲ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಅದು ಕರೆಂಟ್ ಹೋಯ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರ ಮನೆ ರೀಲ್ಸ್ ಎಲ್ಲ ಹಾಕಿದ್ದೀನಲ್ಲ, ಅದರಲ್ಲೇ ನೋಡಿ. ಮತ್ತು ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅದೇ ಹೇಳಿದ್ನಲ್ಲ, ಬೆಳ್ಳಿ ಸಿಲ್ವರೆಲ್ಲ ನಿಮಗೆ ನೋಡೋಕೆ ಇಷ್ಟ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.